ಹೆಣ್ಣು ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಹೆಂಡತಿ ಬೇಕಾ ಹೆಂಡತಿ? ನಾನು ಕೀರ್ತಿಶ್ರೀ. ಯಾರಾದರೂ ಒಂದು ಮದುವೆ ಆಗಬಹುದು, ಎರಡು ಮದುವೆ ಆಗಬಹುದು. ಇಲ್ಲೊಬ್ಬ ಭೂಪ ನಾಲ್ಕು ಮದುವೆ ಮಾಡಿಕೊಂಡು ಯುವತಿಯರಿಗೆ ವಂಚಿಸಿದ್ದಾನೆ. ಇದರ ಜೊತೆಗೆ ಇನ್ನು 4ರನ್ನ ಪ್ರೀತಿ ಕೂಡ ಮಾಡ್ತಿದ್ದಾನೆ ಅನ್ನೋ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಇತ್ತೀಚೆಗಷ್ಟೇ 4ನೇ ಮದುವೆ ಆಗಿದ್ದ. ಇದು ಯುವತಿಯ ಮನೆಯವರಿಗೆ ಗೊತ್ತಾದ ಬಳಿಕ 420 ಗಂಡನ ಕರ ಮತ್ತು ಬಯಲಿಗೆ ಬಂದಿದೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ದೇವಸ್ಥಾನದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿರೋ ಜೋಡಿ. ಮಗಳು ಮದುವೆ ವಿಚಾರ ಗೊತ್ತಾಗಿ ನಡು ರಸ್ತೆಯಲ್ಲೇ ನವ ವಿವಾಹಿತರು ಪ್ರಯಾಣಿಸ್ತಿರೋ ಕಾರನ್ನ ಅಡ್ಡ ಹಾಕಿರೋ ಯುವತಿಯ ಮನೆಯವರು. ಪೊಲೀಸ್ ಠಾಣೆ ಎದುರು ನೆರೆದಿರೋ ಜನ. ಠಾಣೆ ಹೊರಭಾಗದಲ್ಲಿ ನಿಂತಿರೋ ಡ್ಯಾಮೇಜ್ ಆಗಿರೋ ಕಾರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಮತ್ತು ಮಹಿಳಾ ಠಾಣೆಯ ಎದುರು. ಇದಕ್ಕೆ ಕಾರಣ ಅದೊಂದು ಮದುವೆ. ಒಂದು ವರ್ಷದಿಂದ ಅನ್ಯ ಜಾತಿ ಯುವತಿ ಜೊತೆ ಶುರು ಪ್ರೀತಿ. ಮನೆಯವರಿಗೆ ವಿಚಾರ ಗೊತ್ತಾಗದಂತೆ ಯುವತಿ ಜಾಗ್ರತೆ. ಈ ಫೋಟೋದಲ್ಲಿರೋನ ಹೆಸರು ಸಾಯಿ ಸಂದೀಪ್. ಚಿಕ್ಕಬಳ್ಳಾಪುರ ನಗರದ ಗಂಗನಬಿದ್ದೆ ನಿವಾಸಿ. ವಯಸ್ಸು ಸುಮಾರು 25-26 ವರ್ಷ. 3 ಕತ್ತೆಗೆ ಆಗುವಷ್ಟು ವಯಸ್ಸಾದ್ರೂ ಏನು ಕೆಲಸ ಮಾಡ್ತಿರ್ಲಿಲ್ಲ, ಅಂಡಲಿತಾ ಇದ್ದ. ಆದ್ರೆ ಯುವತಿಯರನ್ನ ಮರಳು ಮಾಡೋದ್ರಲ್ಲಿ ಎತ್ತಿದ ಕೈ. ಹೀಗೆ ಯುವತಿಯರನ್ನ ತನ್ನ ಪ್ರೀತಿಯ ಬಲೆಗೆ ಕೆಡುವುದರಲ್ಲಿ ಸಾಯಿ ಸಂದೀಪ್ನನ್ನ ಮೀರಿಸೋರೇ ಇಲ್ಲ ಬಿಡಿ. ಈ ಮಾತನ್ನ ನೆನಪಲ್ಲಿ ಇಟ್ಟುಕೊಂಡಿರಿ, ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಈ ಸಾಯಿ ಸಂದೀಪ್ ಕಳೆದೊಂದು ವರ್ಷದಿಂದ ಚಿಂತಾಮಣಿಯ ಯುವತಿಯೊಬ್ಬಳನ್ನ ಪ್ರೀತಿಸ್ತಾ ಇದ್ದ. ಆಕೆ ಕೂಡ ಇವನ ಬಣ್ಣದ ಮಾತುಗಳಿಗೆ ಮರುಳಾಗಿ ನೀನೇ ನನ್ನ ಚಿನ್ನ, ಮುದ್ದು, ಡಾರ್ಲಿಂಗ್ ಅಂತ ಪ್ರೀತಿ ಮಾಡ್ತಿದ್ಲು. ಆದ್ರೆ ಈ ವಿಚಾರ ಮನೆಯವರಿಗೆ ಗೊತ್ತಾಗದಂತೆ ಎಚ್ಚರ ವಹಿಸಿದ್ಲು. ಪ್ರೀತಿ ವಿಚಾರ ಮನೆಯವರಿಗೆ ಗೊತ್ತಾಗಿ ಬುದ್ಧಿ ಮಾತು. ಆದರೂ ದೇಗುಲದಲ್ಲಿ ಸಂದೀಪ್ ವರಿಸಿದ್ದ ಯುವತಿ. ಪ್ರೀತಿ ಪ್ರೇಮ ಅನ್ನೋದೇ ಆಗಲಿ, ಅಕ್ರಮ ಸಂಬಂಧಗಳೇ ಆಗಲಿ ಸೆರಗಲ್ಲಿ ಕಟ್ಟಿಕೊಂಡ ಕೆಂಡದಂತೆ. ಅದು ಒಂದಲ್ಲ ಒಂದು ದಿನ ಪ್ರಪಂಚಕ್ಕೆ ಗೊತ್ತಾಗೇ ಆಗುತ್ತೆ. ಇದೇ ರೀತಿ ಯುವತಿಯ ಮನೆಯಲ್ಲಿ ಸಂದೀಪನ ಜೊತೆ ತಮ್ಮ ಮಗಳು ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿದೆ. ತಕ್ಷಣ ಎಚ್ಚೆತ್ತ ಮನೆಯವರು ಆಕೆಗೆ ಬುದ್ಧಿವಾದ ಹೇಳಿದ್ದಾರೆ. ಅವನೊಬ್ಬ 420 ದೊಡ್ಡ ಮೋಸಗಾರ ಅಂತ ಕಿವಿ ಮಾತು ಹೇಳಿದ್ದಾರೆ. ಅಲ್ಲದೆ ಅವನ ಜಾತಿಯೇ ಬೇರೆ, ನಮ್ಮ ಜಾತಿಯೇ ಬೇರೆ, ಅವನ ಜೊತೆ ಸಂಬಂಧ ಕಡಿದುಕೋ ಅಂತ ಹೇಳಿದ್ದಾರೆ. ಆದ್ರೆ ಸಂತ್ರಸ್ತೆಗೆ ಮನೆಯವರ ಮಾತು ಹಿಡಿಸಿರಲಿಲ್ಲ. ನಮ್ಮ ಸಂಬಂಧ ಕಡಿದು ಹಾಕಲು ಸುಳ್ಳು ಹೇಳ್ತಿದ್ದಾರೆ ಅಂತ ಆಕೆ ಭಾವಿಸಿದ್ಲು. ಮನೆಯವರು ಸಂತ್ರಸ್ತೆಯ ಮನವೊಲಿಸಲು ತರಹೇವಾರಿಯಾಗಿ ನೋಡಿದ್ದಾರೆ. ಆದರೆ ಯುವತಿ ಮಾತ್ರ ಮನೆಯವರ ಮಾತು ಕೇಳಲೇ ಇಲ್ಲ. ಆಕೆಗೆ ಸಂದೀಪನ ಮಾತುಗಳೇ ಹಿತವಾಗಿ ಕಂಡಿದ್ವು. ಅವನು ಕೂಡ ನಿಮ್ಮ ಮನೆಯವರು ಹೇಳ್ತಿರೋದೆಲ್ಲ ಸುಳ್ಳು, ನಾನು ನಿನ್ನನ್ನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿ ಮಾಡ್ತಿಲ್ಲ, ಇಬ್ಬರ ಜಾತಿ ಬೇರೆಯಾಗಿರೋ ಕಾರಣಕ್ಕೆ ನಿಮ್ಮ ಮನೆಯವರು ನಮ್ಮ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ ಆಕೆಯನ್ನ ಮತ್ತೆ ಮರಳು ಮಾಡಿದ್ದ. ಇದನ್ನ ನಂಬಿದ ಆಕೆ ಚಿಂತಾಮಣಿ ತಾಲೂಕಿನ ಕೋಟಗಲ್ ಲಕ್ಷ್ಮೀ ನರಸಿಂಹ ದೇಗುಲದಲ್ಲಿ ಸಾಯಿ ಸಂದೀಪ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು. ಮಗಳ ಮದುವೆ ವಿಚಾರ ಗೊತ್ತಾಗುತ್ತಿದ್ದಂತೆ ಅಟ್ಯಾಕ್.
ದೂರು ನೀಡಲು ಹೋಗುತ್ತಿದ್ದವರ ಮೇಲೆ ನಡೆಯಿತು ದಾಳಿ. ಸಾಯಿ ಸಂದೀಪ್ ಅನ್ನು 420 ಕುರಿತು ಮನೆಯವರು ಹೇಳಿದ್ರು. ಸಂತ್ರಸ್ತೆ ಕೇಳಿರಲಿಲ್ಲ. ಬದಲಿಗೆ ಕೋಟಗಲ್ನ ಲಕ್ಷ್ಮೀ ನರಸಿಂಹಸ್ವಾಮಿ ದೇಗುಲದಲ್ಲಿ ಸಾಯಿ ಸಂದೀಪ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ಲು. ಅಲ್ಲದೆ ಮದುವೆಯಾಗಿ ನಮಗೆ ರಕ್ಷಣೆ ನೀಡಿ ಅಂತ ಪೊಲೀಸರಿಗೆ ದೂರು ನೀಡಲು ಹೋಗುತ್ತಿದ್ರು. ಯಾವಾಗ ಯುವತಿ ಮನೆಯವರಿಗೆ ಮದುವೆ ವಿಚಾರ ಗೊತ್ತಾಯ್ತೋ ತಕ್ಷಣ ಅಲರ್ಟ್ ಆಗಿದ್ರು. ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗುವ ಮಾರ್ಗ ಮಧ್ಯೆ ಶಿಡ್ಲಘಟ್ಟದ ಮಯೂರ ಸರ್ಕಲ್ ಬಳಿ ನವ ವಿವಾಹಿತರನ್ನ ಅಡ್ಡ ಹಾಕಿದ್ರು. ಅಡ್ಡ ಹಾಕಿ ಜೋಡಿ ಸಂಚರಿಸುತ್ತಿದ್ದ ಕಾರಿನ ಗಾಜು ಧ್ವಂಸಗೊಳಿಸಿದ್ರು. ಬಳಿಕ ಇಬ್ಬರನ್ನು ಕರೆದುಕೊಂಡು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ಬಂದಿದ್ರು. ಸಾಯಿ ಸಂದೀಪ್ ಜೊತೆ ಹೋಗ್ತೀನಿ ಎಂದ ಯುವತಿ. ಮಹಿಳಾ ಠಾಣೆಗೆ ವಿಚಾರ ಗೊತ್ತಾಗಿ ಹೊರಬಂತು ಸತ್ಯ. ಶಿಡ್ಲಘಟ್ಟದ ಮಯೂರ ಸರ್ಕಲ್ ಬಳಿ ನವ ಜೋಡಿ ಸಂಚರಿಸುತ್ತಿದ್ದ ಕಾರಿನ ಮೇಲೆ ಯುವತಿಯ ಮನೆಯವರು ಅಟ್ಯಾಕ್ ಮಾಡಿದ್ರು. ಸಂದೀಪ್ ಮತ್ತು ಯುವತಿಯನ್ನ ತಮ್ಮ ಕಾರಿನಲ್ಲಿ ಹತ್ತಿಸಿಕೊಂಡು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದಿದ್ರು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರ ಎದುರು ಕೂಡ ಸಾಯಿ ಸಂದೀಪ್ ಪರವೇ ಯುವತಿ ಮಾತನಾಡಿದ್ಲು. ನಮ್ಮ ಮನೆಯವರಿಗೆ ನಮ್ಮಿಬ್ಬರ ಪ್ರೀತಿಯ ವಿಚಾರ ಗೊತ್ತಾದ ಬಳಿಕ ನಮಗೆ ತೊಂದರೆ ಕೊಡ್ತಿದ್ದಾರೆ. ನಾನು ಸಾಯಿ ಸಂದೀಪ್ ಜೊತೆಗೆ ಹೋಗ್ತೀನಿ ಅಂತ ಯುವತಿ ಹೇಳಿಕೆ ನೀಡಿದ್ಲು. ಹೀಗೆ ಠಾಣೆ ಎದುರು ದೊಡ್ಡ ಗಲಾಟೆ ನಡೀತಿದ್ದಾಗ ಇಡೀ ಘಟನೆಗೆ ಟ್ವಿಸ್ಟ್ ಸಿಕ್ಕಿತ್ತು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಮತ್ತು ಮಹಿಳಾ ಠಾಣೆ ಒಂದೇ ಕಟ್ಟಡದಲ್ಲಿವೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಏನೋ ಗಲಾಟೆ ನಡೀತಿದೆ ಅಂತ ಗೊತ್ತಾಗಿ ಮಹಿಳಾ ಠಾಣೆಗೆ ಗೊತ್ತಾಯಿತು. ಏನಿದು ಗಲಾಟೆ ಅಂತ ಮಹಿಳಾ ಠಾಣೆಯ ಸಿಬ್ಬಂದಿ ವಿಚಾರಣೆ ನಡೆಸಿದ್ರು. ಆಗ ಯುವತಿ ಮತ್ತು ಸಾಯಿ ಸಂದೀಪ್ ಪ್ರೀತಿ ಮತ್ತು ಮದುವೆ ವಿಚಾರ ಗೊತ್ತಾಗಿದೆ. ಇದನ್ನ ಕೇಳಿ ಮಹಿಳಾ ಠಾಣೆ ಸಿಬ್ಬಂದಿ ಶಾಕ್ ಏನೂ ಆಗಿರಲಿಲ್ಲ. ಯಾಕಂದ್ರೆ ಅವರಿಗೆ ಸಾಯಿ ಸಂದೀಪನ ಪ್ರೇಮ ಪುರಾಣ ಹಳೆಯದ್ದಾಗಿತ್ತು. ಮಹಿಳಾ ಠಾಣೆ ಸಿಬ್ಬಂದಿ ಎಂಟ್ರಿ ಕೊಟ್ಟ ಮೇಲೆ ಸಾಯಿ ಸಂದೀಪನ ಮುಖವಾಡ ಕಳಚಿ ಬಿದ್ದಿತ್ತು. ಬರೋಬ್ಬರಿ 4 ಮದುವೆಯಾಗಿದ್ದಾನೆ ಸಂದೀಪ್. ಸಂದೀಪನ ವಿರುದ್ಧ ದಾಖಲಾಗಿದೆ ಪೋಕ್ಸೋ ಕೇಸ್. ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಯ ಸಿಬ್ಬಂದಿ ಎಂಟ್ರಿ ಕೊಟ್ಟ ಮೇಲೆ ಸಾಯಿ ಸಂದೀಪನ ಅಸಲಿಯತ್ತು ಬಯಲಾಗಿತ್ತು. ಅವನ ಮುಖವಾಡ ಕಳಚಿ ಬಿದ್ದಿತ್ತು. ಇನ್ಫ್ಯಾಕ್ಟ್ ಸಾಯಿ ಸಂದೀಪನಿಗೆ ಇದು ಮೊದಲ ಮದುವೆಯಲ್ಲ, ಬದಲಿಗೆ 4ನೇ ಮದುವೆ. ನೀವು ಕೇಳಿಸಿಕೊಂಡಿದ್ದು ಸರಿಯಾಗೇ ಇದೆ. ಸಾಯಿ ಸಂದೀಪ್ ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಮದುವೆಯಾಗಿದ್ದಾನೆ. ಇದಕ್ಕೆ ಎಲ್ಲ ಸಾಕ್ಷಿಯನ್ನ ಮಹಿಳಾ ಠಾಣೆ ಸಿಬ್ಬಂದಿ ಒದಗಿಸಿದ್ದಾರೆ. ಜೊತೆಗೆ ವಾಯ್ಸ್ ರೆಕಾರ್ಡ್ ಕೂಡ ಸಾಕ್ಷಿಯಾಗಿ ನೀಡಿದ್ದಾರೆ. ಇದಲ್ಲದೆ ಸಾಯಿ ಸಂದೀಪನ ವಿರುದ್ಧ ಮಹಿಳಾ ಠಾಣೆಯಲ್ಲಿ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಅಪ್ರಾಪ್ತೆಯನ್ನ ಬಲೆಗೆ ಬೀಳಿಸಿಕೊಂಡು ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದ. ಅಲ್ಲದೆ ಮದುವೆಯಾದ ಕೆಲ ದಿನಗಳ ಬಳಿಕ ಬಲವಂತವಾಗಿ ಲೈಂಗಿಕ ಸಂಪರ್ಕ ಬೆಳೆಸಿದ್ದ. ಈ ಪ್ರಕರಣದಲ್ಲಿ ಅವನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿತ್ತು ಅನ್ನೋ ಮಾಹಿತಿ ಬೆಳಕಿಗೆ ಬಂದಿದೆ. ನಾಲ್ಕು ಮದುವೆ, ಇದ್ದಾರೆ 4 ಗರ್ಲ್ ಫ್ರೆಂಡ್ಸ್. ಅಂಡಲೆಯೋ ಪುಂಡ ಪೋಕರಿಗೆ ಪ್ರೀತಿಯೇ ಬ್ರಹ್ಮಾಸ್ತ್ರ. ಇವನಿಗೆ 4 ಮದುವೆ ಮಾತ್ರವೇ ಅಲ್ಲ, 4 ಪತ್ನಿಯರ ಜೊತೆಗೆ ಇನ್ನೂ 4 ಗರ್ಲ್ ಫ್ರೆಂಡ್ಸ್ ಕೂಡ ಇದ್ದಾರೆ. ಕೆಲಸ ಕಾರ್ಯ ಇಲ್ಲದೆ ಅಂಡಲಿಯೋ ಪುಂಡ ಪೋಕರಿಗೆ ಪ್ರೀತಿ ಪ್ರೇಮವೇ ದೊಡ್ಡ ಬ್ರಹ್ಮಾಸ್ತ್ರವಾಗಿತ್ತು. ಯುವತಿಯನ್ನ ನಂಬಿಸೋದ್ರಲ್ಲಿ ಇವನದ್ದು ಎತ್ತಿದ ಕೈ. ಅದು ಹೇಗೋ ಯುವತಿಯರನ್ನ ಮರಳು ಮಾಡೋ ಕಲೆಯನ್ನ ಇವನು ಕರಗತ ಮಾಡಿಕೊಂಡಿದ್ದಾನೆ. ಒಬ್ಬರಿಗೆ ಗೊತ್ತಾಗದಂತೆ ಒಬ್ಬರ ಜೊತೆ, ಹೀಗೆ 8 ಜನರ ಜೊತೆ ಸಂಬಂಧ ಹೊಂದಿದ್ದ ಈತ 4ರನ್ನ ಮದುವೆಯಾಗಿ 4ರ ಜೊತೆ ಪ್ರೀತಿ ನಾಟಕ ಮಾಡ್ತಿದ್ದ. ಚಿಂತಾಮಣಿ ಮೂಲದ ಯುವತಿ ಮನೆಯವರಿಂದಾಗಿ ಸಾಯಿ ಸಂದೀಪನ ಮೋಸ ಜಗಜ್ಜಾಹೀರಾಗಿದೆ.
ಮೋಸಗಾರನ ವಿರುದ್ಧ ಹಲವೆಡೆ ದಾಖಲಾಗಿದೆ ದೂರು. ಅಸಲಿ ಎತ್ತು ಗೊತ್ತಾಗಿ ತಾಳಿ ಬಿಚ್ಚಿಟ್ಟು ಹೋದ ಯುವತಿ. ಈ ಸಾಯಿ ಸಂದೀಪ್ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಯುವತಿಯರನ್ನ ಟಾರ್ಗೆಟ್ ಮಾಡ್ತಿದ್ದ. ಒಬ್ಬರಿಂದ ಹಣ ಪಡೆದು ಇನ್ನೊಬ್ಬರಿಗೆ ಕೊಡ್ತಿದ್ದ. ಈ ಮೋಸಗಾರನ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ, ಚಿಂತಾಮಣಿ ಪೊಲೀಸ್ ಠಾಣೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಹಲವು ದೂರುಗಳು ದಾಖಲಾಗಿವೆ. ಹೀಗೆ ತನ್ನ ರೋಮಿಯೋನ ಅಸಲಿ ಮುಖವಾಡ ಬಯಲಾದ ಬಳಿಕ ಸಂದೀಪನ ಜೊತೆ ಮದುವೆಯಾಗಿದ್ದ 4ನೇ ಯುವತಿ ಠಾಣೆಯಲ್ಲಿ ತಾಳಿ ಬಿಚ್ಚಿಟ್ಟು ಪೋಷಕರ ಜೊತೆ ಹೋಗಿದ್ದಾಳೆ. ಈ ಮೂಲಕ ಲವ್ ಮ್ಯಾರೇಜ್ ಸುಖಾಂತ್ಯ ಕಂಡಿದೆ. 4ನೇ ಯುವತಿಯಿಂದಾಗಿ ಸಾಯಿ ಸಂದೀಪನ ಪುರಾಣ ಎಲ್ಲರಿಗೂ ಗೊತ್ತಾಗಿದೆ. ಇದು ಚಿಕ್ಕಬಳ್ಳಾಪುರದ ರೋಮಿಯೋ ಸಂದೀಪನ ಕಥೆಯಾದ್ರೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಮಾದನಾಯಕನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಒಂದೇ ದಿನ 2 ಆತ್ಮಹತ್ಯೆ ಪ್ರಕರಣಗಳು ನಡೆದಿವೆ. 2ಕ್ಕೂ ಪ್ರೀತಿಯೇ ಕಾರಣ ಆಗಿದೆ. 2 ಒಂದಕ್ಕೊಂದು ಸಂಬಂಧಪಟ್ಟ ಪ್ರಕರಣಗಳಲ್ಲ, ಬದಲಿಗೆ 2 ಬೇರೆ ಬೇರೆ ಪ್ರಕರಣಗಳು. ಪ್ರೀತಿ ವಿಚಾರದಲ್ಲಿ ಹದಿಹರೆಯದವರು ಪ್ರಾಣ ಕಳ್ಕೊಂಡಿದ್ದಾರೆ.